ಕರ್ನಾಟಕದ ಮಂದಿಗೆಲ್ಲ ನಮಸ್ತೆ. ಎಲ್ಲರೂ ಹೆಂಗಿದಿರಿ? ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೋತೀನಿ. ನೀವು ಹೆಸರು ಕೇಳಿರ್ಬೋದು, ಬೆಳಗಾವಿ. ಅದೇ ಸಾಲೆ ಯಾವ್ದಕ್ಕೆ ಫೇಮಸ್ ಇತ್ತಂದ್ರೆ ಶುಗರ್, ಸಕ್ಕರೆ ನಾಡು ಅಂತೆಲ್ಲ ಕರೀತಾರೋ. ಯಾಕಂದರೆ ಇಲ್ಲಿ ಜನ ಶುಗರ್ ಕೇನ್ ಅಥವಾ ಕಬ್ಬನ್ನು ಜಾಸ್ತಿ ಕೂಡ ಬೆಳೆಸ್ತಾರೆ. ಅದೇ ರೀತಿ ಇಲ್ಲಿ ಭಾಳಷ್ಟು ಫ್ಯಾಕ್ಟ್ರಿಗಳು ಇದ್ದಾವೆ. ಬೇರೆ ಡಿಸ್ಟಿಕ್ನಲ್ಲಿ ಅಷ್ಟೊಂದು ಇದಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಂತೂ ಕಡ್ಡಾಪಟ್ಟೆ ತುಂಬಿಗಿದಾವೆ. ಸೊ ಆ ಥರದ್ದು ಒಂದು ಫ್ಯಾಕ್ಟ್ರಿದ ಝಲಕ್ ನಿಮಗೆ ತೋರಿಸ್ಬೇಕಂತ ತೊಗೊಂಡು ಹೊಂಟಿದ್ದೇನು. ಸೊ ನೋಡ್ರಿ, ಎಷ್ಟು ನೋಡಿದಷ್ಟು ಬರೀ ಕಬ್ಬಿನ ಹೊಲನ ಕಾಣಿಸ್ತಾವು. ಹಂಗತ್ತೆ ಹೇಳಿ ಬೆಳಗಾವಿ ಡಿಸ್ಟಿಕ್ದಾಗ ಬೇರೆ ಬೆಳೆನೇ ಮಾಡಂಗಿಲ್ಲ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ. ಬೇರೆ ಬೆಳೆನೂ ಬೆಳಿತಾರು, ಆದ್ರೆ ಕಬ್ಬಿನ ಬೆಳೆ ಒಂದು ಸ್ವಲ್ಪ ಜಾಸ್ತಿ ಬೆಳೆಸ್ತಾರು. ಅದಕ್ಕೋಸ್ಕರ ಇಷ್ಟೊಂದು ಫ್ಯಾಕ್ಟ್ರಿಗಳು ಇದಾವೆ ಇಲ್ಲಿ. ಒಂದು ವೇಳೆ ನೀವೇನಾದರೂ ರೈತರಾಗಿದ್ರೆ ಬೆಳಗಾವಿ ಡಿಸ್ಟಿಕ್ದಿಂದನ ಇದ್ರಂದ್ರೆ ನಿಮ್ಗೆ ಗೊತ್ತೈತಿ, ನೀವು ಕಬ್ಬ ಬೆಳೆಸ್ತೀನೂ ಇದ್ದೀರಿ. ಚೆಂದಂಗೆ ಬೆಳೆಸ್ರಿ, ಇನ್ನೂ ಚೆಂದಂಗೆ ಬೆಳೆಸ್ರಿ. ಸರ್ಕಾರದವ್ರು ಎಷ್ಟು ರೇಟ್ ಕೊಡ್ತಾರೆ ಅಷ್ಟು ತಗೋರಿ ಪ್ರತಿ ಟನ್ಗೆ. ಮಸ್ತ್ ಮಜಾ ಮಾಡ್ರಿ, ಎಂಜಾಯ್ ಮಾಡ್ರಿ. ಒಂದ್ ವೇಳೆ ಅವ್ರು ಕೊಟ್ಟಂತ ದುಡ್ಡು ಪೋರ್ಸ್ಲಿಲ್ಲ ಅಂದ್ರೆ ಆಂದೋಲನ ಮಾಡ್ರಿ. ಯಾರು ನಿಮ್ದಂಡೆ ಸ್ವತಂತ್ರ ಐತಿ, ನೀವು ಏನ್ ಬೇಕಾದ್ ಮಾಡ್ಕೋಬಹುದು. ಇಲ್ಲ ಐತಂದ್ರೆ ಬೇರೆ ಬೆಳೆ ಮಾಡ್ರಿ. ನಮ್ಮ ಚಾನೆಲ್ದಾಗ ಬರ್ರಿ ನೋಡ್ರಿ, ಭಾಳಷ್ಟು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನ ನಾವು ಮಾಡತ್ತೇವು. ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದನ್ನೂ ಮಾಡ್ರಿ. ಸೊ ಕಬ್ಬಿನ ರಿಲೇಟೆಡ್ ಭಾಳಷ್ಟು ಜನರ ಬಿಸ್ನೆಸ್ ಕೂಡ ಮಾಡತ್ತಾರು. ಹಂಗಾದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು ಯಾವ ರೀತಿ ಬಿಸ್ನೆಸ್ಗಳು ನಡೆಯತ್ತವು. ಕಬ್ಬಿಂದ ರಸ ತೆಗೆದು ಮಾರುವಂಥ ಬಿಸ್ನೆಸ್ಸ, ಬೆಲ್ಲ ಮಾಡುವಂಥ ಬಿಸ್ನೆಸ್ಸ, ಶುಗರ್ ಮಾಡುವಂಥ ಬಿಸ್ನೆಸ್ಸ. ಶುಗರ್ ಮಾಡಬೇಕೈತೆ ಅಂತ ಭಾಳ ಹಾಕಬೇಕು, ಯಾಕಂದ್ರೆ ದೊಡ್ಡ ಫ್ಯಾಕ್ಟ್ರಿ ಹಾಕಬೇಕಲ್ಲ. ಸೊ ಅಷ್ಟಿಲ್ಲ ಇತ್ತಂದರೆ ನೋ ಪ್ರಾಬ್ಲಮ್. ಸಣ್ಣ ಸಣ್ಣ ಕಬ್ಬಿನ ಸಸಿ ನರ್ಸರಿ ಇದಂಥ ಬಿಸ್ನೆಸ್ಗಳು ಕೂಡ ಭಾಳಷ್ಟು ಜನ ಮಾಡತ್ತಾರು. ಈ ವಿಡಿಯೋದಾಗ ನಾವು ನರ್ಸರಿ, ಕಬ್ಬಿನ ಸಸಿ ತಯಾರು ಮಾಡುವಂಥ ನರ್ಸರಿ ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋನು. ನಾವು ನಿಮ್ಗೆ ಹೇಳಕ್ ಹೊಂಟಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಮತ್ತೆ ತಡ ಮಾಡ್ತೀರಿ, ಬರ್ರಿ ಕಲ್ಲಿನು. ಇದು ಕಬ್ಬಿನ ಸಸಿ ತಯಾರಿಕಾ ಕೇಂದ್ರ. ಯಾರು ಮಾಡ್ಬೋದು ಈ ಬಿಸ್ನೆಸ್? ಯಾರು ಬೇಕಾದರೂ ಮಾಡ್ಬೋದು, ಒಂದು ವೇಳೆ ಅವ್ರ ಹತ್ರ ನಾಲೆಜ್ ಇತ್ತಂದ್ರೆ. ಸೆಕೆಂಡ್, ಮಾರ್ಕೆಟ್ ಇರಬೇಕು. ಸಿಟಿಲಿ ಇರ್ತೈತಿ ಆ ಮಾರ್ಕೆಟೆಲ್ಲ. ಒಂದು ವೇಳೆ ನಿಮ್ಮ ಸುತ್ತಮುತ್ತ ಕಬ್ಬನ್ನು ಬೆಳೆಯುತ್ತಿರುವಂಥ ರೈತರು ಹೆಚ್ಚು ಇದ್ದರು ಅಂದ್ರೆ ಈ ಬಿಸ್ನೆಸ್ ಭಾಳ ಸ್ಮೂತಾಗಿ ಪ್ರಾಫಿಟಬಲಿ ರನ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಾಫಿಟ್, ಇನ್ಕಮ್, ರಾಕೆಟ್ ಬರ್ತೈತಿ ಅನ್ನೋದು ಮಾತು. ಇನ್ಕಮ್ ಬಗ್ಗೆ ತಿಳ್ಕೊಬೇಕೈತಂದ್ರೆ ಒಂದು ಸ್ವಲ್ಪ ವಿಸ್ತಾರವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಈ ಒಂದು ಪ್ಲ್ಯಾಂಟ್ ಇರೋದು 10 ಗುಂಟೆಯಲ್ಲಿ. ನಿಮ್ಮ ಹತ್ರ 10 ಗುಂಟೆ ಇತ್ತಂದ್ರೆ ಈ ಥರದ ನೀವು ಬಿಸ್ನೆಸ್ ಸೆಟ್ ಮಾಡ್ಕೋಬೋದು ಅನ್ನೋದು ಒಂದು ಪಾಯಿಂಟು. ಎರಡನೇ ಪಾಯಿಂಟು ನೀವು ಇಲ್ಲಿ ಹೇಳ್ತೀನಿ, 10 ಗುಂಟೆಯಲ್ಲಿ ಇವರು ನಿಮ್ಮ ಕಾಣಿಸ್ತೈತಿ ಈಗ ಬರೀ 5 ಗುಂಟೆ ಐತಿ, ಇನ್ನೂ 5 ಗಂಟೆ ಮೇಲ್ಗಡೆ ಐತಿ. ಸೊ ಅದರಲ್ಲಿ ಇವರು 7 ಲೈನ್ಗಳ ಒಂದು ಸಸಿಯನ್ನು ಲೈನ್ ಮಾಡ್ತಾರೆ. ಒಂದು ಲೈನಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತೈತಿ, ಅಷ್ಟರಲ್ಲಿ ಅವ್ರು ಹೇಳಿದ ಪ್ರಕಾರ 200 ಟ್ರೇಗಳಿದ್ದಾವಂತ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇವಾಗ ನಿಮ್ಮ ವಿಡಿಯೋದಾಗ ಕಾಣಿಸಾಗಿದ್ದು ಬರೀ 5 ಗುಂಟೆದಷ್ಟೇ ಕ್ಯಾಲ್ಕುಲೇಷನ್ ಐತಿ. ಇನ್ನೂ 5 ಗಂಟೆ ಅಲ್ಲಿ ಮೇಲ್ಗಡೆ ಐತಿ, ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ನೀವು ಕ್ಯಾಲ್ಕುಲೇಷನ್ಗೆ ಅದನ್ನು ತಗೋರಿ. ಸೊ 7 ಲೈನ್ಗಳು, ಒಂದು ಲೈನಲ್ಲಿ 5 ಗುಂಟೆಯಲ್ಲಿ 200 ಟ್ರೇ ಅಂದರೆ 10 ಗುಂಟೆಯಲ್ಲಿ 400 ಟ್ರೇ. 400 ಟ್ರೇ ಇಂಟು 7 ಲೈನ್ಗಳು ಒಟ್ಟಾಗುತ್ತೆ 2800 ಟ್ರೇಗಳು. ಅವ್ರು ಹೇಳಿದ್ರು ಸರಾಸರಿ ಒಂದು ಟ್ರೇನ ಅವರು 120 ರೂಪಾಯಿಗೆ ಮಾರ್ತಾರೆ. ಇದು ಡಿಪೆಂಡ್ ಆಗುತ್ತೆ ಕಬ್ಬಿನ ವೆರೈಟಿ ಮೇಲೆ. ಕೆಲವೊಂದು ಸರ್ತಿ ಹೆಚ್ಚಾಗ್ಬೋದು, ಕೆಲವೊಂದು ಸರ್ತಿ ಕಡಿಮೆ ಕೂಡ ಆಗ್ಬೋದು. 120 ನಾವು ಹೇಳಿದ್ರೆ 2800 ಇಂಟು 120 ಅದಾಗುತ್ತೆ 3,36,000 ರೂಪಾಯಿ. ನಿಮ್ಗೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ವರ್ಷದ ಕ್ಯಾಲ್ಕುಲೇಷನ್ ಅಲ್ಲ, ಇದು ಕೇವಲ 3 ತಿಂಗಳದ್ದು ಕ್ಯಾಲ್ಕುಲೇಷನ್. ಆಲ್ಮೋಸ್ಟ್ 2 ತಿಂಗಳಲ್ಲಿ ಈ ಪೂರ ಎಲ್ಲ ನೀವು ಪ್ಲಾಂಟೇಶನ್ ಮಾಡಿದಂಥ ಸಸಿಗಳೆಲ್ಲ ಮಾರಾಟ ಆಗಿಬಿಡ್ತಾವೆ.
ಈ ಥರ ಒಂದು ವೇಳೆ ನೀವೇನಾದರೂ ನಿಮ್ಮ ಸುತ್ತಮುತ್ತ ಬಹಳಷ್ಟು ರೈತರು ಇದ್ರೆ ಅಂದರೆ ವರ್ಷಕ್ಕೆ 4 ಸಾರಿ ನೀವು ಈ ಪ್ಲಾಂಟೇಶನ್ನ ಮಾಡ್ಬೋದು ಅನ್ನೋದು ಇವರ ಒಂದು ಹೇಳಿಕೆ. ಹಂಗೆ ನೋಡ್ತಂದ್ರೆ ಒಂದು ವರ್ಷಕ್ಕೆ ಆಲ್ಮೋಸ್ಟ್ 13,44,000 ರೂಪಾಯಿ ಇನ್ಕಮ್ ಬರುತ್ತೆ. ಇನ್ಕಮ್, ಇದು ಪ್ರಾಫಿಟ್ ಅಲ್ಲ, ಇನ್ಕಮ್. ಬೇಸಿಕ್ಲಿ ನಾವು ನೋಡ್ಬೇಕಾಯ್ತಂದ್ರೆ ಮೊದಲಿಗೆ ನಮಗೆ ಕಬ್ಬು ಬೇಕಾಗುತ್ತೆ, ಅದರಿಂದನೇ ಸಸಿಗಳನ್ನು ತಯಾರು ಮಾಡ್ತಾರೆ. ಆಲ್ಮೋಸ್ಟ್ ಅದರದ್ದೊಂದು ಖರ್ಚು ಇರುತ್ತೆ. ಅದಾದಮೇಲೆ ಮೇನ್ಲಿ ನಿಮಗೆ ಬರೋದು ಲೇಬರ್ ಚಾರ್ಜಸ್. ಯಾಕಂದರೆ ಈ ಕಬ್ಬುಗಳನ್ನ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಮಷಿನ್ ಇರುತ್ತೆ, ಬಟ್ ಅದನ್ನು ಈ ರೀತಿ ಪ್ಲಾಂಟೇಶನ್ ಮಾಡೋಕ್ಕೆ ಬಹಳಷ್ಟು ಲೇಬರ್ಸ್ ಹತ್ತಾರೆ. ಆ ಲೇಬರ್ ಚಾರ್ಜಸ್ ಕೂಡ ನೀವು ಇನ್ಕ್ಲೂಡ್ ಮಾಡಬೇಕು. ಅದಾದ ತಕ್ಷಣ ನೀವು ಇದರಲ್ಲಿ ಕೆಮಿಕಲ್ ಕೂಡ ಮಿಕ್ಸ್ ಮಾಡ್ತಾರೆ. ಯಾಕಂದರೆ ಆ ಕಬ್ಬಿನ ಸಸಿ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ಕೆಮಿಕಲ್ ಕೂಡ ಮಿಕ್ಸ್ ಮಾಡ್ತಾರೆ. ಕೋಕೋಪೀಟ್ ಯೂಸ್ ಮಾಡ್ತಾರೆ. ಆ ಟ್ರೇದ್ ಕಾಸ್ಟ್ ಇರುತ್ತೆ. ಸೊ ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ. ಇದನ್ನೆಲ್ಲ ನೀವು ಒಂದು ಸ್ವಲ್ಪ ತೆಗೆದು ಬಿಟ್ಟರೆ ಆದರೂ ಕೂಡ ಇದು ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಅಂತಾರೆ ಈ ಒಂದು ಪ್ಲಾಂಟ್ನವರು. ಸೊ ಅವ್ರು ಮೇಜರ್ಲಿ ಹೇಳ್ತಾರೆ, ಒಂದು ವೇಳೆ ನೀವು ಮನೆಯವರೇ ಕೂಡಿ ಇದನ್ನೇನಾದರೂ ಸಕ್ಸಸ್ಫುಲಿ ರನ್ ಮಾಡಿದರೆ ನೀವು ಬಹಳಷ್ಟು ಪ್ರಾಫಿಟ್ನ ಉಳಿಸ್ಕೋಬಹುದು. ಇಲ್ಲ ಆಗಿತ್ತಂದರೆ ಲೇಬರ್ ಚಾರ್ಜಸ್ಸೇ ಇವತ್ತಿನ ದಿನದಲ್ಲಿ ಹೆಚ್ಚಾಗಿದೆ, ಅದು ನಿಮಗೆ ಹೊರೆ ಆಗ್ಬೋದು ಅನ್ನೋದು ಇವರ ಒಂದು ಹೇಳಿಕೆ. ಸೊ ಇದಷ್ಟು ಮಾಹಿತಿಯಾಗಿತ್ತು ಕಬ್ಬಿನ ಸಸಿಯನ್ನು ತಯಾರು ಮಾಡೋ ಬಿಸ್ನೆಸ್ ಬಗ್ಗೆ. ಒಂದು ವೇಳೆ ನಿಮಗೇನಾದರೂ ಫುಲ್ ಆ್ಯಂಡ್ ಫೈನಲ್ ಆಗಿ ಸಸಿಯನ್ನು ಯಾವ ರೀತಿ ತಯಾರು ಮಾಡ್ತಾರೋ, ಏನೆಲ್ಲ ಪ್ರೊಸೆಸ್ ಐತಿ ಅದನ್ನೆಲ್ಲ ತಿಳ್ಕೊಬೇಕು ಅಂತ ಏನಾದರೂ ಆಸೆ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಒಂದು ವೇಳೆ ಭಾಳ ಕಮೆಂಟ್ ಬಂದು ಅಂದ್ರೆ ನಾ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ನಿಮಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಫೈನಲಿ ಒಂದೇ ಒಂದು ಕ್ವಶನ್ ಐತಿ. ಆ ಕ್ವಶನ್ ಆದ್ಬಳಿಗೆ ಈ ವಿಡಿಯೋನ ಎಂಡ್ ಮಾಡ್ನು. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾನೆ ಇರುತ್ತೆ. ಕ್ವಶನ್ ಏನಂದ್ರೆ, ಭಾಳಷ್ಟು ರೈತರು ಹೆಂಗೆ ಥಿಂಕ್ ಮಾಡ್ತಾರೆ, ಟ್ರೆಡಿಷ್ನಲ್ ಮೆಥಡ್ ಅಂದರೆ ಕಬ್ಬನ್ನು ಡೈರೆಕ್ಟ್ಲಿ ಮಣ್ಣಲ್ಲಿ ಮುಚ್ಚೋದ್ರಿಂದ ಕಬ್ಬಿನ ಬೆಳೆ ಕೂಡ ಬರುತ್ತೆ. ಆ ಒಂದು ಮೆಥಡ್ಗೆ ಮತ್ತು ಇದು 1 ತಿಂಗಳು ತಯಾರು ಮಾಡಿದಂಥ ಸಸಿನ ತಂದು ಹಚ್ಚೋದಕ್ಕೆ ಏನು ವ್ಯತ್ಯಾಸ ಇರುತ್ತೆ, ಏನು ಪ್ರಾಫಿಟ್ ಅವ್ರಿಗೆ ಸಿಗುತ್ತೆ ಆ್ಯಸ್ ಅ ಫಾರ್ಮರ್ಗೋಸ್ಕರ ಭಾಳಷ್ಟು ರೈತರು ಕನ್ಫ್ಯೂಷನ್ನಲ್ಲಿ ಇರ್ತಾರೆ ಯಾವ ಮೆಥಡ್ನಲ್ಲಿ ನಾವು ಕಬ್ಬಿನ ಬೆಳೆ ಮಾಡಬೇಕು ಅಂತ. ಸೊ ನಿಮಗಾಗಿ ನಾವು ಒಬ್ಬ ಹಿರಿಯ ರೈತರಲ್ಲಿ ಇದೇ ಒಂದು ಕ್ವಶನ್ನ ಕೇಳಿದ್ದು, ಅವ್ರು ಏನಂತಾರು ನೀವು ಕೇಳ್ರಿ. Play a million mind games, but instead I say something not illogical, something that is topical. Rub it on and watch it go. Make yourself like every other. ಇದನ್ನೆಲ್ಲ ನೀವೇ ನೋಡ್ತೀರನ್ರಿ ನೀವು ಅಲ್ಲ. ಈಗ ಇದನ್ನ ಹಚ್ಚಿ 3 ತಿಂಗಳಾಗಿತ್ತ ನಾಕರ್ರಿ ಇವ್ರ ಕರ್ನೇನ್ರಿ ಬೀಜ ಹಚ್ಚಿದ ಇರ್ತಂದ್ರಿ ಅದರಲ್ಲೇ ನಿಮ್ದ ಬೀಜ ತಂದ ಹಚ್ಚಿದಿರಿ. ಅಂದ್ರೆ ನಾವು ಇದನ್ನ ನೋಡಕ್ ಬಂದಿದ್ದು ರೀ. ಕೆಲವೊಂದ್ ಮಂದಿ ಪೈಲಾದ ಗತೆ ಕಬ್ಬನ ತುಳಿತಾರಲ್ಲ, ತುಳಿದ್ ಮಾಡೋದಕ್ಕ ಇದಕ್ಕ ಏನ್ ಫರ್ಕ್ ಐತಿ? ಹಾ ರೀ ತಿಂಗಳ ಆದ್ಬೇಕ ತರು ತಂದ್ ಹತ್ತು. ಹಾ ರೀ 2 ತಿಂಗಳೇ ಹರ್ಕೊತಿದ್ರಿ. ಅಂದ್ರ ಲಾಗುಡಿ ಮ್ಯಾಗಿಂದ ನಮ್ದು ಹಂಜರಿ ನೀರ ಲಾಗುಡ್ರಿ, ನೀರ ಲಾಗುಡಿ ತಿಂದ 7 ಫುಟ್ ಸಾಲ್ ಬಿಟ್ಟಿದ್ರಿ. ಹಾ ರೀ ಅಂತ ಅದ್ರಾಗ ಎತ್ಕೊಳ್ಳೆ ಕಬ್ಬರಿ ಅಂದ್ರೆ ಇವ್ರು ಹೇರು ತರವ್ ಹಚ್ಚಿ 2 ತಿಂಗಳದಾಗ ಅಂದ್ರೆ ಕಬ್ಬು ನೋಡ್ ಹೆಂಗ ಈಗ ನಮ್ಮದ ಅದೊಂದ್ ತಿಂಗಳ ಅಂದ್ರೆ ಟೋಟಲ್ 3 ತಿಂಗಳಾಗಿದ್ರಿ.